ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋನ ಮಾರ್ನಿಂಗಿಂದ ಸ್ಟಾರ್ಟ್ ಮಾಡ್ತೀನಿ. ಎಲ್ಲರೂ ರೆಡಿ ಆಗಿಬಿಟ್ಟು ಇವಾಗ ವಜ್ರದಲ್ಲಿ ತೀರ್ಥರಾಮೇಶ್ವರ ಜಾತ್ರೆ ಇದೆ, ಅದಕ್ಕೋಸ್ಕರ ಎಲ್ಲರೂ ಹೋಗ್ತಾ ಇದ್ದೀವಿ ಫ್ಯಾಮಿಲಿ ಎಲ್ಲರೂ. ಆಲ್ರೆಡಿ ನನ್ನ ಮಗ ರೆಡಿ ಆಗಿಬಿಟ್ಟು ನನ್ನ ತಂಗಿ ಜೊತೆ ಹೋದ. ಇವಾಗ ನಾವು ಹೋಗಬೇಕು. ಅಲ್ಲೇ ಕಾರ್ ನಿಲ್ಲಿಸಿರೋದ್ರಿಂದ ನಮ್ಮ ಅಮ್ಮನ ಮನೆ ಹತ್ರನಿಂದನೇ ಹೋಗೋದು. ಹೋಗೋಣ ಹೋಗೋಣ. ತೇರ್ ಮುಗ್ದೋಯ್ತಲ್ಲ ಇಲ್ಲಿ ಕೊಂಡ್ಲಿ ಕ್ರಾಸ್ನಲ್ಲಿ ಹೂವು ಬಾಳೆಹಣ್ಣೆಲ್ಲ ತೊಗೊಳ್ಳೋಣ ತೇರಿಗೆ ಅಂತ ನಿಲ್ಲಿಸಿದ್ರು. ತೊಗೊಂಡಾಯಿತು, ಹೋಗ್ತಾ ಇದ್ದೀವಿ. ಫುಲ್ಲು ರೋಡೆಲ್ಲ ಕಿತ್ಬಿಟ್ಟಿದ್ದಾರೆ. ಎಷ್ಟೋ ದಿನಗಳಿಂದ ರೋಡೇ ರೆಡಿ ಮಾಡಿರಲಿಲ್ಲ. ನಾವು ಯಾವಾಗಲೂ ಜಾತ್ರೆಗೆಲ್ಲ ಹೋಗ್ತಾ ಇರ್ತೀವಲ್ಲ, ಗೊತ್ತಾಗ್ತಿತ್ತು. ಇವತ್ತು ಈ ರೀತಿ ಎಲ್ಲ ರೆಡಿ ಮಾಡ್ತಿದ್ದಾರೆ. ತುಂಬಾ ಧೂಳು ಕುಗ್ತಾ ಇತ್ತು ಫುಲ್ಲು. ಹೆಂಗೆ ಹೋಗೋದು ಅಲ್ಲಿವರೆಗೂ ಅಂತ ಅಂದ್ಕೊತಾ ಇದ್ದೀವಿ. ನನ್ನ ಮಗ ಆಲ್ರೆಡಿ ಅಷ್ಟರಲ್ಲಿ ಮಲ್ಕೊಂಡ್ಬಿಟ್ಟಿದ್ದಾನೆ. ಅಲ್ಲಿವರೆಗೂ ಅದೇ ರೋಡು ರೆಡಿ ಮಾಡ್ತಾ ಇದ್ರಲ್ಲ, ಅದೇ ರೋಡಲ್ಲಿ ಹೋಗೋದಕ್ಕಾಗಲ್ಲ ಅಂತ ಬೇರೆ ಕಟ್ ರೂಟ್ ಇತ್ತು, ಅಲ್ಲಾಸಿ ಹೊರಟ್ವಿ. ಅಲ್ಲಿ ಫುಲ್ಲು ಗುಡ್ಡು ರೋಡು, ಫುಲ್ಲು ಕಾಡು, ಈ ಥರದ ರೋಡು. ಅಲ್ಲಿ ಜಾಸ್ತಿ ವೆಹಿಕಲ್ಸ್ ಏನು ಓಡಾಡ್ತಾರೆ. ಅವಾಗವಾಗೆ ಒಂದೊಂದು ಬರ್ತಾಯಿತ್ತು ಅಷ್ಟೇ. ಅಲ್ಲಿಂದ ಹೊರಟ್ವಿ. ಚೆನ್ನಾಗಿತ್ತು, ಪರವಾಗಿಲ್ಲ, ಹೋಗಬಹುದು. ಧೂಳಲ್ಲಿ ಹೋಗೋದಕ್ಕಿಂತ ಇದೇ ಬೆಟರ್ ಅನ್ನಿಸ್ತು ನಮಗೆ. ಸೊ ಅಲ್ಲಿನೇ ಹೊರಟ್ವಿ ರೋಡಲ್ಲಿ. ಏನೋರೆಲ್ಲ ಬಿಚ್ಚಾಕಿರಲ್ಲ, ಏನಲ್ಲ ಅಂತ ಸುಮ್ಮನೆ ವಾಕ್ ಮಾಡ್ಬಿಡಕ್ಕಾಗಲ್ಲ. ವಜ್ರಕ್ಕೆ ರೀಚ್ ಆದ್ವಿ ಇವಾಗ.
ವೆಹಿಕಲ್ಸ್ ಎಲ್ಲ ತುಂಬ ಇತ್ತು. ಎಲ್ಲಿ ಪಾರ್ಕ್ ಮಾಡೋದು ಅಂತ ನೋಡ್ತಾ ಇದ್ವಿ. ಫುಲ್ ಪಾರ್ಕಿಂಗಲ್ಲೆಲ್ಲ ಜಾಗನೇ ಇರಲಿಲ್ಲ. ಎಲ್ಲ ಫುಲ್ ಪಾರ್ಕ್ ಮಾಡಿಬಿಟ್ಟಿದ್ರು. ಆಮೇಲೆ ನಾವು ಸ್ವಲ್ಪ ಲೇಟಾಗಿ ಬಂದಿದ್ವಲ್ಲ, ಸೊ ಹಾಗಾಗಿ ಮುಂದೆ ಎಲ್ಲೂ ಜಾಗ ಇರಲಿಲ್ಲ. ಅದಕ್ಕೆ ಆ ಕಡೆ ಸೈಡ್ ಬೇರೆ ಕಡೆ ಮಾಡಿದ್ದಾರೆ. ಅಲ್ಲಿ ಮರಗಳೆಲ್ಲ ಇತ್ತು, ಅಲ್ಲಿ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಮಾಡಿದ್ದಾರೆ. ಅಲ್ಲಿ ಪಾರ್ಕ್ ಮಾಡೋಣ ಅಂತ ಹೋಗ್ತಾ ಇದ್ದಾರೆ. ಅಲ್ಲಿ ಒಳಗಡೆನೇ ಪಾರ್ಕ್ ಮಾಡಿಬಿಟ್ಟು ಹೊರಟ್ವಿ. ನಾವು ಜಾತ್ರೆಗೆ ಬಂದ್ವಿ. ತೇರು ಆಗೋಗಿರುತ್ತೆ ಅಂತ ಅಂದ್ಕೊಂಡಿದ್ವಿ. ತೇರು ಇವಾಗ ಎಳ್ಕೊಂಡು ಬರ್ತಾಯಿದ್ರು. ನಾವು ತುಂಬ ವರ್ಷ ಆಗಿತ್ತಲ್ಲ, ತೇರು ಮಿಸ್ ಮಾಡ್ಕೋತೀವಿ, ಲೇಟಾಗಿ ಬಂದಿದ್ದೀವಿ ಅಂತ ಅಂದ್ಕೊಂಡಿದ್ವಿ. ತೇರು ಎಳೆಯೋದು ನೋಡಿದ್ವಿ ನಾವು. ನೋಡಿ, ತೇರಿನ್ನು ಇವಾಗ ಎಳ್ಕೊಂಡು ಬರ್ತಿದ್ರಲ್ಲ, ನಾವು ಬಾಳೆಹಣ್ಣು ಎಲ್ಲ ತೇರಿಗೆ ಇನ್ನು ತೇರನ್ನ ಮುಂದೆ ಎಳ್ಕೊಂಡು ಹೋದ್ರು. ಇವಾಗ ನಾವು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಪೂಜೆ ಎಲ್ಲ ಮಾಡಿಸ್ಬೇಕಲ್ಲ, ಅದಕ್ಕೆ ನನ್ನ ಮಗ ಅವರ ಅಪ್ಪನ ಹತ್ರ ಏನೋ ಕೊಡಿಸು ಅಂತ ಹೇಳ್ತಾ ಇದ್ದಾನೆ. ಜಾತ್ರೆಗೆ ಮಕ್ಕಳನ್ನ ಕರ್ಕೊಂಡು ಹೋದರೆ ಹೇಗೆ ಅಂತ ಗೊತ್ತಲ್ಲ, ಅದು ಇದು ಏನಾದರೂ ಕೊಡಿಸು ಅಂತ ಹೇಳ್ತಾನೆ ಇರ್ತಾರೆ. ಎಷ್ಟು ಕೊಡಿಸಿದ್ರೂ ಸುಮ್ಮನೆ ಒಂದೇ ದಿನದಲ್ಲೇ ಹಾಳು ಮಾಡಿಬಿಡ್ತಾನೆ ನನ್ನ ಮಗ ಮತ್ತು ನಮ್ಮ ಶ್ರೀನೂ ಸೇರಿಕೊಂಡು. ಎಷ್ಟು ಕೊಡಿಸಿದ್ರೂ ಫೋನ್ ನೋಡೋದು ಮಾತ್ರ ಬಿಡಲ್ಲ. 5 ನಿಮಿಷನಾದರೂ ನೋಡಲೇಬೇಕು ಫೋನು. ಕ್ಯೂ ನಿಂತ್ಕೋಬೇಕು. ಬಿಸ್ಲಿಗೆ ಹೋಗ್ಬೇಕಾಯ್ತು ನೋಡಿ. ಕ್ಯೂ ಅಪ್ಪ ಅಲ್ಲಿ ನೋಡಲ್ಲ, ಅಲ್ಲಿ ಕಾಯಿ ಹೊಡ್ಕೊಂಬರ್ತೀನಿ ಮುಂದೆ ತೀರ್ಥ ಕೊಟ್ಟು ತಗೊಂತಾರೆ. ನೋಡಿ, ಇಲ್ಲಿ ನೋಡ್ಬೇಕು. ಪೂಜೆ ಎಲ್ಲ ಮುಗೀತು. ದೇವಸ್ಥಾನ ಕೆಳಗಡೆ ಇಲ್ಲಿ ನೀರೆಲ್ಲ ಇದೆ. ನಾವೇನು ಕೆಳಗಡೆ ಎಲ್ಲ ಹೋಗಲಿಲ್ಲ, ತುಂಬ ಬಿಸಿಲಿತ್ತು. ಇಲ್ಲಿ ಕೂತ್ಕೊಂಡಿದ್ವಿ ಒಂದು ಸ್ವಲ್ಪ ಹೊತ್ತು ದೇವಸ್ಥಾನದ ಹಿಂದಗಡೆ. ಐಸ್ ಕ್ರೀಮ್ ಕೊಡಿಸ್ರಿ ಅಂತ ಆಟ ಮಾಡ್ತಾರೆ. ಅಲ್ಲ ಮುದ್ದು ಹೋಗ್ಬೇಕಾದ್ರೆ ಕೊಡ್ಸೋಣ ಓಕೆನಾ? ಬಿಡ್ತಾರೆ ಇವಾಗ. ಅದು ಜಾದಿಯ ನಾವು ಪಾಯಸ ಬೂಂದಿ ಹಾಕಿದ್ರು. ಬೇರೆ ತಟ್ಟೆ ಇಸ್ಕೋಬೇಕಿತ್ತು, ಇನ್ನೊಂದು ಇಸ್ಕೊಳ್ಲಿಲ್ಲ ನನ್ನ ಮಗನಿಗೆ. ಅವನು ತಿಂತಾ ಇದ್ದಾನೆ. ಅಷ್ಟರಲ್ಲಿ ಮುದ್ದೆ ಅನ್ನ ಸಾಂಬಾರೆಲ್ಲ ಹಾಕಿದ್ರು. ನಾನು ನನ್ನ ತಂಗಿ ಒಂದೇ ತಟ್ಟೆಲಿ ಊಟ ಮಾಡಿದ್ವಿ.
ಊಟ ಅಂತೂ ಸೂಪರಾಗಿತ್ತು. ಅಷ್ಟು ಜನಕ್ಕೆ ಮುದ್ದೆ ಅನ್ನ ಸಾಂಬಾರು ಎಲ್ಲ ಮಾಡಿದ್ರಲ್ಲ, ಸಖತ್ತಾಗಿತ್ತು. ಕೊನೆಗೂ ನನ್ನ ಮಗ ಐಸ್ ಕ್ರೀಮ್ ಕೊಡಿಸ್ಕೊಂಡೇ ಬಿಟ್ಟ. ಇವಾಗ ಜಾತ್ರೆ ಎಲ್ಲ ಮುಗಿಸ್ಕೊಂಡು ನಮ್ಮ ಮನೆ ಕಡೆ ಹೊರಡ್ತಾ ಇದ್ದೀವಿ. ನಾವು ಬಂದಿದ್ದ ರೂಟಲ್ಲಿ ಹೋಗ್ತಾ ಇಲ್ಲ, ಇವಾಗ ಚಿಕ್ಕನಾಯಕನಹಳ್ಳಿ ರೂಟಲ್ಲಿ ಹೋಗ್ತಾ ಇದ್ದೀವಿ. ಸ್ವಲ್ಪ ಮನೆಗೆಲ್ಲ ತರಕಾರಿ ಎಲ್ಲ ತೊಗೊಬೇಕಾಗಿತ್ತಲ್ಲ, ಸೊ ಹೋಗ್ತಾ ಇದ್ದೀವಿ ಆ ಕಡೆನೇ. ಈ ಕಡೆ ಬೇಡ, ಆಮೇಲೆ ಮತ್ತೆ ಅಲ್ಲಿ ರೋಡೆಲ್ಲ ಕಿತ್ತಿದ್ರಲ್ಲ, ಬೇರೆ ಕಡೆ ಎಲ್ಲ ಹೋಗ್ಬೇಕಾಗಿತ್ತು, ಬೇರೆ ಕಟ್ ರೂಟಲ್ಲಿ. ಸೊ ಅದಕ್ಕೆ ಈ ರೂಟಲ್ಲಿ ಹೋಗ್ತಾ ಇದ್ದೀವಿ. ತರಕಾರಿ ಎಲ್ಲ ತೊಗೊಂಡು ಹೋದ್ರಾಯಿತು ಅಂತ ಸೊಪ್ಪು ಎಲ್ಲ ತೊಗೊಂಡು ಮನೆಗೆ ಬಂದು ಕೂತಿದ್ದೀವಿ. ಇವಾಗ ಜಾತ್ರೆ ಎಲ್ಲ ಮುಗಿಸ್ಕೊಂಡು ಬಂದು ಸೊಪ್ಪಿನ ಸಾರು ಮಾಡಿಕೊಂಡು ಊಟ ಮಾಡಿ ಮಲ್ಕೊಂಡ್ವಿ. ವಿಡಿಯೋ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ, ಟಯರ್ಡ್ ಆಗಿತ್ತು ತುಂಬ. ಇದು ಮಾರ್ನಿಂಗು ಚಿತ್ರಾನ್ನ ಮಾಡ್ತಾಯಿರೋದು, ಮಾವಿನಕಾಯಿ ಚಿತ್ರಾನ್ನ ಮಾಡ್ತಾಯಿದ್ದೀನಿ. ಇವಾಗ ಫ್ರೆಶ್ ಆಗಿರೋ ಕರಿಬೇವಿನ ಸೊಪ್ಪು, ಹಸಿಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ. ಮಾವಿನಕಾಯಿನ ತುರಿದಿಟ್ಕೊಂಡಿದ್ದೀನಿ. ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾಯಿದ್ದೀರೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಬಾಯ್ ಬಾಯ್.